ಆಕಳುಗಳು ಎತ್ತುಗಳು ಮಾಲಕರಿಲ್ಲ ದನಗಳು ಸರ್. ಒಬ್ಬ ಮಾಲಕರಿಲ್ಲ, 100 ದನಗಳು ಕೂತಾವ ಸರ್. ಹಿಂದೆ ಒಂದ್ ಸಮಯ ಇತ್ತು, ಜನ ರೋಡ್ ಮೇಲೆ ನಿಂತು ಬಾಳಿಕೆ ತಿಂತಿರೋ, ಸಪ್ಪೆ ಅಲ್ಲೇ ಬೀಳ್ತಿರೋ, ಅಟ್ಲೀಸ್ಟ್ ಬಾಳಿ ಸಪ್ಪೆ ತಿಂದು ಬದುಕ್ತಿರು. ಈಗ ಜನ ಸಿಸ್ಟಮೆಟಿಕ್ ಆಗಿ ಮನೆ ಒಯ್ದೈತಿಲ್ಲ ಸರ್. ಎಲ್ಲಾ ದನಗಳು ಇಲ್ಲ ರಿಯಲಿ ಸರ್, ಸತ್ಯ ಮಾತಾಡತ್ತೀವಿ ನಾವು. ರೋಡ್ ಮೇಲೆ ತಿಂತಿದ್ದೇವೆ ನಾವು. ಈಗ ಯಾರು ತಿಂಬಾರಿಗೆ ನಾಸ್ಲತ್ತೀವಿ ನಾವು. ಸ್ವಚ್ಛ ಭಾರತ್ ಮುಖ್ಯ ಒಳ್ಳೆ. ಆದ್ರೆ ದನ ಕರುಗಳಿಗೆ ಏನಾಗಿದೆ ಸರ್, ದನ ಕರುಗಳು ಸೀರಿಯಸ್ ವಿಷಯ ಸರ್. ಅಣ್ಣ ಪ್ಲೀಸ್, ದನಗಳು ಸರ್, 100 ದನಗಳು ಬರೀ ಬಸವ ಕಲ್ಯಾಣ ಸಮಸ್ಯೆ ಅಷ್ಟೇ ಅಲ್ಲ, ಇದು ಬಹುತೇಕ ಇಡೀ ಜಿಲ್ಲೆದಿರ್ಬೋದು, ಇಡೀ ರಾಜ್ಯದಿರ್ಬೋದು. ನೀವು ಅವ್ರಿಗೆ ಡಿಡಿ ವೆಟರ್ನರಿ ಅವ್ರಿಗೆ ಕೇಳ್ರಿ ಸರ್, ಎಷ್ಟು ದನಗಳಿಗೆ ಮಾಲಕರಿಲ್ಲ, ಎಷ್ಟು ದನಗಳಿಗೆ ಇವರು ಗೋಶಾಲೆಗಳಿಗೆ ಕಳಿಸ್ಯಾರ. ಒಂದ್ ಸೆಕೆಂಡ್ ನಾ ಮಾತಾಡ್ತಾನೆ, ಪೂರ ಕೇಳ ಮೇಲೆ ಉತ್ತರ ಕೊಡು ಸರ್. ಅಧ್ಯಕ್ಷರು ಉತ್ತರ ಕೊಡ್ತಾರೆ, ನಿಮ್ಗೆ ಕೇಳೋದಿಲ್ಲ ನಾನು ಸರ್. ಎಷ್ಟು ದನಗಳು ಇವರು ಗೋಶಾಲೆ ಕಳಿಸ್ಯಾರ, ಒಂದು ಅವಕ್ಕೆ ಏನೂ ಸಿಗಲ್ಲ. ಬಟ್ ಈಗ ಅಲ್ಲಿ ಪ್ಲಾಸ್ಟಿಕ್ ಅಂತ ನಿಂತ ತಿಂದು ಸಾಯ್ಲತ್ತವ, ದನಗಳು ಸಾಯ್ಲತ್ತವ ಸರ್. ಇದು ಸೀರಿಯಸ್ ಇಶ್ಯೂ. ನಿನ್ನ ಮನ್ನ ಬಕ್ರೀದ್ ಹಬ್ಬ ಆಯ್ತು, ಡಿಡಿ ವೆಟರ್ನರಿ ಅವರು ಹಾಡಾಗ್ಲೆ ಆಕಳ ಎತ್ತುಗಳು ಚಲೋ ಐತಿ ವೈದ್ಯಕೀಯ ಕಡಿತಕ್ಕಂಥ ಪ್ರಕರಣಗಳು ಇವ್ರು ಎಸ್ ನಿರ್ಮಿಸಿ ದನಗಳು ಆಕಳುಗಳಿಗೆ ಇವ್ರು ಉಳಿಸ್ಯಾರ. ಎಸ್ ಅಂತ ಉಳಿಸಿದ ಉದಾಹರಣೆ ಬರುವ. ಯಾಕೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗತ್ತದ? ಹಾಡಾಗ್ಲೆ ಕಡಿಲತ್ತಾರ, ಕಡಿಮೆ ಆಗತ್ತದ. ನಾವು ಕಣ್ಣು ಮುಚ್ಕೊಂಡು ನೋಡ್ಲತ್ತೀವಿ, ಕಡಿಯೋದು ಕಡಿಮೆ ಆಗತ್ತದ. ಅದಕ್ಕೆ ದಯಮಾಡಿ ತಾವು ನನಗೆ ಉತ್ತರ ಕೊಡ್ರಿ, ಅಥವಾ ಇಲ್ಲಾಂದ್ರೆ ಹಿಂಗಿಲ್ಲ, ನಾನು ಇಡೀ ಜಿಲ್ಲೆದೊಳಗೆ ಎಲ್ಲರೂ ಒಂದ್ ಕಡಿದು ಒಂದ್ ಆಕಳ ಒಂದ್ ಎತ್ತ ಕಡಿದಿಲ್ಲ ಅಂತೇಳಿ ಅಧ್ಯಕ್ಷರಿಗೆ ಉತ್ತರ ಕೊಡ್ರಿ. ಇಲ್ಲ ನೀವು ಉಳಿಸಿರಿ, ನಾ ಈಸು ಉಳಿಸಿನಿ ಅಂತ ಹೇಳಿ ಉತ್ತರ ಕೊಡ್ರಿ. ಅಥವಾ ಎಷ್ಟು ದನ ಕರುಗಳಿಗೆ ನೀವು ಗೋಶಾಲೆ ಕಳಿಸಿರಿ ಅಂತಕ್ಕಂಥ ಸಭೆ ಮಾಹಿತಿ ತುಂಬ. ಒಟ್ಟಾರೆ ಸರ್, ಈ ವೆಟರ್ನರಿ ಇಲಾಖೆದವರಿಗೆ ಆ ಎತ್ತುಗಳಿಗೆ ಆಕಳುಗಳಿಗೆ ಉಳಿಸಬೇಕಂತಕ್ಕಂಥದ್ದು ಯಾವುದೇ ನೀವು ಮನಸ್ಥಿತಿಯಲ್ಲಿ ನೌಕರಿ ಮಾಡ್ತಾ ಇಲ್ಲ. ಮತ್ತೆ ಯಾವುದೇ ಜಿಲ್ಲಾಧಿಕಾರಿಗಳು ಸರ್, ಇನ್ನೊಂದು ಇದು ಬಹಳ ನೋವಿನಿಂದ ಹೇಳ್ತೀನಿ ನಾನು, ಯಾವುದೇ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳು ಡಿಸಿ ಮತ್ತು ಎಸ್ಪಿ ಎಷ್ಟು ಸಲ ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಾರ, ಅಷ್ಟು ಸಲ ಇವರು ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಾರೆ ಅಂತ ಕೇಳಿ ಸರ್. ಡಿಸಿ ಎಸ್ಪಿ ಎಷ್ಟು ಸಲ ಬರ್ತಾರಂದ್ರೆ ಅರ್ಧ ಸಲ ಬಂದಾರೆ ಅಂತ ಕೇಳಿ ಸರ್. ಸರ್, ನಾನು PDDUDCಗೆ 10 ಸಲ ಫೋನ್ ಮಾಡೀನಿ. ಇವ್ರು ನಗರಸಭಾ ಕಾರ್ಯಾಲಯ ಕಂಪೌಂಡ್ ಕೇಸಿಂದ 3 ಶೆಡ್ ಹಾಕೊಂಡು ಕೇಸಿಂದ ಕಬ್ಜಾ ಮಾಡ್ಕೊಳತ್ತಾರ. ಎಸ್ಪಿ ಅವರಿಗೆ ಮಾತಾಡೀನಿ. ಸರಿ, ಓಕೆ ಸರ್. ಅದಕ್ಕೆ ದಯಮಾಡಿ ವೆಟರ್ನರಿ DD ಅವರಿಗೆ ಉತ್ತರ ಕೊಡ್ಬೇಕು ಸರ್. ನನ್ನ 2 ಪ್ರಶ್ನೆಗಳಿವೆ.